ನಮಸ್ಕಾರ ಸ್ನೇಹಿತರೆ, ಪ್ರಪಂಚಕ್ಕೆ ಸ್ವಾಗತ. ನಾನಿವತ್ತು ನಿಮಗೊಂದು ಸ್ಪೆಷಲ್ ಚಟ್ನಿ ಅಂದರೆ ಬಾಳೆ ಹೂವುದು ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ಫಸ್ಟ್ ಚೆನ್ನಾಗಿ ಮೇಲಿಂದೆಲ್ಲ ಪಾರ್ಟ್ ಸುಮಾರು ತೆಗೆದುಬಿಟ್ಟು ಮಧ್ಯೆ ಒಂಥರ ಈ ಥರ ಕಟ್ ಮಾಡೋಕ್ಕಾಗೋ ಜಾಗದಲ್ಲಿ ಅಷ್ಟು ತೆಕ್ಕೊಂಡ್ಬಿಟ್ಟು ಆಮೇಲೆ ನೋಡಿ ಈ ರೀತಿ ಮಾಡಿ ಎಲ್ಲ ಕಟ್ ಮಾಡಿಕೊಳ್ಬೇಕು. ಹೀಗೆ ಮಾಡಿ ಎಲ್ಲನೂ ಕಟ್ ಮಾಡಿಕೊಂಡ್ರೆ ಈಸಿಯಾಗಿ ಬರುತ್ತೆ. ಮೇಲಿಂದ ಒಂದಿಷ್ಟು ತೆಗೆದಾಕ್ಕೊಂಡ್ಬಿಡಬೇಕು, ಅದೆಲ್ಲ ಗಟ್ಟಿ ಇರುತ್ತೆ. ಅದೆಲ್ಲ ತೆಗೆದ್ಮೇಲೆ ಈ ಥರ ಮಾಡಿ ಹೆಚ್ಚಿಟ್ಕೊಂಡ್ಬಿಟ್ಟು ಇದು ಕಪ್ಪಾಗುತ್ತೆ. ಹಾಗೆ ಬಿಟ್ಟರೆ ಅದಕ್ಕೆ ಏನು ಮಾಡಬೇಕಂದ್ರೆ ಒಂದು ಸ್ವಲ್ಪ ನೀರಿಗೆ ಈ ರೀತಿ ಮಜ್ಜಿಗೆ ಒಂದು ಸ್ವಲ್ಪ ಮಜ್ಜಿಗೆ ಸೇರಿಸ್ಬಿಟ್ಟು ಅದರೊಳಗೆ ನಾವು ಬೇಯಿಸೋಕ್ಕಿಡೋವರೆಗೂ ಇದರಲ್ಲಿ ಹಾಗೇ ಇರಲಿ, ಹಾಕಿ ಇಟ್ಕೊಳ್ಳಿ. ಅದು ಹಾಗೆ ಇಟ್ಬಿಟ್ಟು ಈ ಕಡೆ ಒಂದು ಬಾಣಲೆ ಇಟ್ಟು ಒಂದು 2 ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಫಸ್ಟು ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಅದನ್ನು ಸ್ವಲ್ಪ ಹುರಿದ್ಕೊಂಡ್ಬಿಟ್ಟು ಆಮೇಲೆ ಮೇಲಿಂದ ನೆಕ್ಸ್ಟ್ 1-2 ಸ್ಪೂನು ಧನಿಯಾ ಹಾಕ್ಕೊಳ್ಳಿ. ನೆಕ್ಸ್ಟ್ 1-2 ಸ್ಪೂನು ಉದ್ದಿನಬೇಳೆ ಹಾಕ್ಕೊಳ್ಳಿ. 2 ಸ್ಪೂನ್ಸ್ ಇರಲಿ. ಹೀಗೆ ಬಿಡದೆ ಒಂದು ಮಧ್ಯೆ ಕೈ ಆಡ್ಕೊಳ್ತಾ ಇರಿ, ಕಪ್ಪಾಗಿಬಿಡಬಾರ್ದು, ಅದಕ್ಕೋಸ್ಕರ. ನೆಕ್ಸ್ಟ್ ಬಂದು ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ಜೀರಿಗೆ ಹಾಕ್ಕೊಂಡಾದಮೇಲೆ ನೋಡಿ ಇಲ್ಲಿ ಇದು ಬಾಳೆಹೂ ನಾವು ನೆನೆಸಿಟ್ಟಿದ್ವಲ್ಲ ಅದನ್ನೆಲ್ಲ ಇದಕ್ಕೇ ಹಾಕ್ಕೊಂಡು ಬಿಡೋಣ. ಸ್ವಲ್ಪ ಉಪ್ಪು ಹಾಗೆ ಅರಿಶಿನವನ್ನು ಹಾಕಿಬಿಟ್ಟು ನೀರು ಹಾಕಿಬಿಟ್ಟು ಬೇಯಕ್ಕೆ ಇಟ್ಬಿಡೋಣ. ಒಂದು ಸುಮಾರು ಹೊತ್ತಾಗುತ್ತೆ, ಒಂದು 10 ನಿಮಿಷದ ಮೇಲೆ ಆಗುತ್ತೆ. ಅದು ಬೆಂದ್ಕೊಳ್ಳುತ್ತೆ. ಈಗ ಒಂದಿಷ್ಟು ನೀರು ಹಾಕಿಟ್ರೆ ಚೆನ್ನಾಗಿ ಬೇಯುತ್ತೆ. ಮುಚ್ಚಿಟ್ಬಿಟ್ಬಿಟ್ರೆ ಆಮೇಲೆ 10 ಮಿನಿಟ್ಸ್ ಆದಮೇಲೆ ನೋಡಿ ಎಲ್ಲ ಬೆಂದಿದೆ. ಅದಕ್ಕೊಂದು ಸ್ವಲ್ಪ ಕಾಯಿ ಹಾಗೆ ಬೆಲ್ಲ, ಹುಣಸೆಹಣ್ಣು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಚಟ್ನಿ ಥರ ರುಬ್ಕೊಂಡು ಬಿಡೋಣ. ಆಮೇಲೆ ಮೇಲಿಂದೊಂದು ತುಪ್ಪ, ಸಾಸಿವೆ, ಆಮೇಲೆ ಕರಿಬೇವು ಹಾಗೆ ಇಂಗು ಎಲ್ಲ ಹಾಕಿಬಿಟ್ಟು ಒಂದು ಒಗ್ಗರಣೆ ಕೊಟ್ಟರೆ ನಿಮಗೆ ತುಂಬಾ ಟೇಸ್ಟಿ ಆ್ಯಂಡ್ ಹೆಲ್ದಿಯಾಗಿರೋ ಬಾಳೆ ಹೂವಿನ ಚಟ್ನಿ ರೆಡಿ ಆಗುತ್ತೆ. ನೋಡಿ, ನೀವು ಸಹ ಖಂಡಿತ ಟ್ರೈ ಮಾಡಿ. ನಿಮಗಿಷ್ಟ ಆದರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಯಿತಾ? ಥ್ಯಾಂಕ್ ಯು.